ನಮಸ್ಕಾರ ಜಿ ಮುಖಾಮುಖಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವೇಶ್ರೀ. IPL 18ನೇ ಆವೃತ್ತಿಯಲ್ಲಿ RCB ಅದ್ಭುತವಾದಂತಹ ಜಯವನ್ನ ಗಳಿಸಿದೆ. ಆದರೆ ಈ ಸಂಭ್ರಮವನ್ನ ಸಂಭ್ರಮಿಸುವುದಕ್ಕೆ ಸಾಧ್ಯವಾಗಲಿಲ್ಲ. ಕಾರಣ ಏನು ಅಂತ ನೋಡೋದಾದ್ರೆ 11 ಮಂದಿಯ ಸಾವು. ಹಾಗಾದ್ರೆ ಈ ಒಂದು ವಿಜಯೋತ್ಸವದ ಕಾರ್ಯಕ್ರಮವನ್ನ ಸರಿಯಾದ ರೀತಿಯಲ್ಲಿ ಆಯೋಜನೆ ಮಾಡಲಿಲ್ವಾ? ಇಂತಹ ಅನಾಹುತ ಸಂಭವಿಸಬಾರದು ಅನ್ನೋದಾಗಿದ್ರೆ ಏನು ಮಾಡಬೇಕಿತ್ತು? ಇದೆಲ್ಲದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿರುವಂತಹ ಬಸವರಾಜ್ ಮಾಲಗತ್ತಿ ಅವರಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಅನಾಹುತ ನಡೆದು ಹೋಗಿದೆ. ಯಾರ ಕಾರಣ ಅಂತ ನೋಡೋದಾದ್ರೆ ಸರ್ಕಾರವ, KSEನ, RCBನ, ಅಭಿಮಾನಿಗಳ, ಪೊಲೀಸ? ಇದು ಏನಾಗಿದೆ ಮೇಡಮ್, ಪೂರ್ವಾನೋಪರ ಸಿದ್ಧತೆ ಇಲ್ಲದೆ, ಯಾವ ಅಧಿಕಾರಿಗಳ ಮೀಟಿಂಗ್ ಮಾಡಲಾರ್ದೆ, ಯಾರು ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ, ಉದಾಹರಣೆಗೆ ಪೊಲೀಸು, ಇಂಟೆಲಿಜೆನ್ಸು, ಆಮೇಲೆ ಇವ್ರದ್ದು ಕ್ರಿಕೆಟ್ ಬೋರ್ಡ್ನವರು ಅಧಿಕಾರಿಗಳು, ಇದೆಲ್ಲರ ಕರೆದು ಒಂದು ಮೀಟಿಂಗ್ ಮಾಡಿ ಇದು ಏನಾಗ್ತದೆ, ಯಾವ ತೊಂದರೆ ಆಗಲಾರ್ದಂಗೆ ಏನು ಮಾಡಬೇಕು, ಸರಳ ರೀತಿಯಿಂದ ನಡೆಯುವಂಥ ಕಾರ್ಯಕ್ರಮ ಹೇಗೆ ಆರ್ಗನೈಸ್ ಮಾಡ್ತೀರಾ, ಇದೆಲ್ಲ ಏನು ಸಮಸ್ಯೆಗಳಾಗ್ತಾವೆ ನಿಮ್ಮ ಮಾಡೋದ್ರಿಂದ ಅಂತೆಲ್ಲಾನು ವಿಚಾರ ಮಾಡಿ ಡಿಸ್ಕಸ್ ಮಾಡಿ ಆಮೇಲೆ ಡಿಸಿಷನ್ ತಗೋಬೇಕಾಗಿತ್ತು. ಇರುವುದು ಏನು ವಿಚಾರ ಮಾಡದೆ ದಿಢೀರ್ ಅಂತ ಕಾರ್ಯಕ್ರಮ ಆರ್ಗನೈಸ್ ಮಾಡಿದ್ರಿಂದ ಇದು ಇವತ್ತಿನ ರಿಸಲ್ಟ್. ಈ 11 ಜನ ಸತ್ತಿದ್ದ ರಿಸಲ್ಟ್. ಅದಕ್ಕೆ ಯಾರು ಹೊಣೆಗಾರರು? ಇದಕ್ಕೆ ಯಾರು ಹೊಣೆಗಾರರು? ಅದಕ್ಕೆ ಇವರೇನೋ 10 ಲಕ್ಷ ಕೊಟ್ಟರು, ಅನೌನ್ಸ್ ಮಾಡಿದ್ರು, ಸುಮ್ಮನೆ ಆದರು. ಅವರು ಕ್ರಿಕೆಟ್ ಬೋರ್ಡ್ನವರು, ಇದು ನೋಡಿ, ಕ್ರಿಕೆಟ್ ಬೋರ್ಡ್ನವರು ಕ್ರಿಕೆಟ್ನಲ್ಲಿ 2-3 ಥರ ಪದ್ಧತಿ ಇದೆ. ಒಂದು ದೇಶದ ಸಲುವಾಗಿ ಕ್ರಿಕೆಟ್ ಆಡ್ತಾರೆ. ಅವಾಗ ಅವ್ರೆಲ್ಲ ಹೇಳ್ತಾರೆ ದೇಶಕ್ಕೆ ಸಲುವಾಗಿ ಕ್ರಿಕೆಟ್ ಆಡಿದ್ರು, ಅದಕ್ಕೂ ಪುಕ್ಷಟೇನು ಆಡೋದಿಲ್ಲ, ಅವರು ಕೋಟಿಗಟ್ಟಲೆ ದುಡ್ಡು ತಗೋತಾರೆ, ಅದು ಆ ಥರ. ಆ ಮಾತು ಬೇರೆ. ಆದರೂ ದೇಶಾಭಿಮಾನ ಬರ್ತದೆ. ಇದು IPL ಏನಿದೆ ಮೇಡಮ್, ಇದು ಪೂರಾ ಕಮರ್ಷಿಯಲ್, ಫುಲ್ ಬಿಸ್ನೆಸ್ಸು. ಒಬ್ಬ ಪ್ಲೇಯರ್ ಖರೀದಿ ಮಾಡ್ತಾರೆ 25 ಕೋಟಿ, 5 ಕೋಟಿ, 10 ಕೋಟಿ, 25 ಕೋಟಿ, 30 ಕೋಟಿವರೆಗೂ ಖರೀದಿ ಮಾಡಿ ಆಟ ಆಡಿಸ್ತಾರೆ. ಇಟ್ ಈಸ್ ಕ್ಲಿಯರ್ಲಿ ಎಂಟರ್ಟೈನ್ಮೆಂಟ್ ಫಾರ್ ಗೇನ್. ಇದು ಕ್ಲಿಯರ್ಲಿ ಅಂಡರ್, ಅದು ಅಫೆನ್ಸ್. ಇದು ಅದು ಲೀಗಲಿ ಪ್ರಕಾರ. ಇದು ಇಷ್ಟೆಲ್ಲ ಮಾಡಬೇಕಾದ್ರೆ ಸ್ವಲ್ಪ ಆದ್ರೂ ಯೋಚನೆ ಬೇಡ ಅವ್ರಿಗೆ? ಮೊನ್ನೆ ಹೇಳ್ತಾರೆ ಈಗ ಅಷ್ಟೊಂದು ಗಳಿಸಿ ಕೋಟಿಗಟ್ಟಲೆ ದುಡ್ಡು ಮಾಡಿದ್ದಾರೆ. ಯಾರು ಪ್ಲೇಯರ್ಸ್ ಅದ ಪುಷಟೆ ಆಡೋದಿಲ್ಲ, ಅವರು ಕೋಟಿಗಟ್ಟಲೆ ದುಡ್ಡು ತಗೋತಾರೆ ದೇಶ ಸಲುವಾಗಿ ಅಂತ ಹೇಳ್ತಾರೆ. ನಾವು ನೋಡಿದ್ದೀವಿ, ಸುಮಾರು ಭವ್ಯವಾದ 500 ಕೋಟಿ, 1000 ಕೋಟಿಗಳ ಮನೆ ಮಾಡಿದ್ದಾರೆ. ಅಂತ ಮನೆಯಲ್ಲಿ ವಾಸ ಮಾಡ್ತಾರೆ, ಮಹಾರಾಜರಂಗೆ ಜೀವನ ಮಾಡ್ತಾರೆ. ಮತ್ತೆ ದೇವರಂತ ಇವು ಹುಚ್ಚು ಮುಂಡೆ ಇವು ಪೂಜೆ ಮಾಡ್ತವೆ. ಸೊ ಅಂಥ ಪರಿಸ್ಥಿತಿ ಇರುವಾಗ ಇವರು ಅಷ್ಟೆಲ್ಲ ಮಜಾ ಮಾಡಿ 5 ಕೋಟಿ 5 ಲಕ್ಷ ಅನೌನ್ಸ್ ಮಾಡಿದಾರಲ್ಲ, ಇವ್ರಿಗೆ ಎದರಲ್ಲಿ ಹೊಡಿಬೇಕು ಅಲ್ಲ ಮೇಡಮ್? ಇದು ಅದಕ್ಕೆ ಸರ್ಕಾರನೂ ಅದಕ್ಕೆ ಹೆಲ್ಪ್ ಮಾಡ್ತದೆ. ಅವ್ರಿಗೆ GST ಇಲ್ಲ, ಇನ್ಕಮ್ ಟ್ಯಾಕ್ಸ್ ಇಲ್ಲ, ಯಾವುದೇ ಸ್ಟೇಡಿಯಂ ಕಟ್ಟಲಿಕ್ಕೆ ಪುಕ್ಷಟೆ ಜಾಗ ಕೊಡೋದು ಸರ್ಕಾರ, ಎಕರೆಗಟ್ಟಲೆ 100 ಎಕರೆ ಜಾಗ ಕೊಡೋದು. ಇಷ್ಟೆಲ್ಲ ಉಪಯೋಗ ತಗೊಂಡು ಅವರು ಯಾರನ್ನೂ ಇಲ್ಲ, ಡೈರೆಕ್ಟ್ ಓನ್ಲಿ CM, ಕಮಿಷನರ್, ಉಳಿದವ್ರನ್ನ ಯಾವ ಲೆಕ್ಕಕ್ಕೂ ತಗೊಳ್ಳೋದಿಲ್ಲ. ಅಷ್ಟೆಲ್ಲ ದುಡ್ಡು ಮಾಡಿ ಇಟ್ ಈಸ್ ರಿಚೆಸ್ಟ್ ಆರ್ಗನೈಸೇಷನ್ ಇನ್ ದ ವರ್ಲ್ಡ್. ಕ್ರಿಕೆಟ್ ಅಂದ್ರೆ ಇವತ್ತು BCCI, IPL ಇಷ್ಟೊಂದು ದುಡ್ಡು ಮಾಡ್ತಾರೆ. ಇವ್ರಿಗೆ 5 ಲಕ್ಷ ಅನೌನ್ಸ್ ಮಾಡ್ತಾರಲ್ಲ, ಏನ್ ಮೇಡಮ್ ಇದನ್ನೆಲ್ಲ? ಎಷ್ಟೊಂದು ಅನ್ಯಾಯ. ಸರ್ಕಾರ ಬಿಡಿ, ಸರ್ಕಾರ ದುಡ್ಡು ಕೊಡೋದೇನೋ ನಮ್ಮ ಟ್ಯಾಕ್ಸ್ ತಗೊಂಡು ಕಲೆಕ್ಟ್ ಮಾಡ್ತಾರೆ. 10 ಲಕ್ಷ ಅನೌನ್ಸ್ ಮಾಡಿದ್ರೆ 20 ಏನು ಅವ್ರು ಎಷ್ಟು ಕೊಟ್ಟರು ನಮ್ಮ ದುಡ್ಡು ತಾನೇ ಅದು. ಬಟ್ ಇವ್ರು ಗಳಿಸ್ತಾರಲ್ಲ ಅದರಿಂದ ದುಡ್ಡು. ಇವ್ರು ಆಡೋದು ದೇಶ ಸಲುವಾಗೆಲ್ಲ ಕಮರ್ಷಿಯಲ್. ಇಟ್ ಈಸ್ ಕಮರ್ಷಿಯಲ್ ಆಟ. ಅದೇವು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿ ಅವ್ರ ಕಡೆಯಿಂದ ಆಟ ಆಡಿಸೋದು, ಸಾವಿರಾರು ಕೋಟಿ ಗಳಿಸೋದು. ಇಷ್ಟು ಮಜಾ ಮಾಡಿ, ಅದು ಅಲ್ದೇನೆ ಆ ಹೊರಗಡೆ ಅಲ್ಲಿ ಗಲಾಟೆ ಆಗಿ ಸತ್ತಿದ್ದಾವೆ. ಇವ್ರು ಒಳಗಡೆ ಅವ್ರಿಗೆ ಸನ್ಮಾನ ಮಾಡಿ ಸಂಭ್ರಮ ಆಚರಿಸಿ ಕುಣಿದಾಡ್ತಾರೆ ಒಳಗಡೆ. ಆ ಘಟನೆ ಆದಾಗ ಜನ ಎಲ್ಲಿ ಕನ್ಫ್ಯೂಸ್ ಆದ್ರು? ಇದು ಮೇನ್ ಇದು ಅಂದ್ರೆ ಜನರಿಗೆ ಮೊದಲು ಮೆರವಣಿಗೆಯಲ್ಲಿ ಬರ್ತೇವೆ, ಬಸ್ನಲ್ಲಿ, ಓಪನ್ ಬಸ್ನಲ್ಲಿ ಅಂತ ರೋಡ್ ಶೋ ಅನೌನ್ಸ್ ಮಾಡಿದ್ರು. ರೋಡ್ ಶೋ ಮಾಡ್ತೇವೆ, ಜನ ಎಲ್ಲ ರಸ್ತೆಯಲ್ಲಿ ನಿಂತ್ಕೊಂಡ್ರು. ಹೌದು. ಆಮೇಲೆ ಸಡನ್ ಆಗಿ ಕ್ಯಾನ್ಸಲ್ ಅಂದ್ರು.
ಸಡನ್ ಆಗಿ ಕ್ಯಾನ್ಸಲ್ ಅಂದ್ರು. ಇಲ್ಲ, ರೋಡ್ ಶೋ ಮಾಡೋದಿಲ್ಲ, ಸೆಕ್ಯೂರಿಟಿ ಇದು ಇದೆ, ಪ್ರಾಬ್ಲಮ್ ಆಗ್ತದೆ, ಬೇಡ ಅಂತ ಬಿಟ್ಬಿಟ್ರು. ಆ ರಸ್ತೆಯಲ್ಲಿ ನಿಂತಿದ್ರು ಜನಗಳು. ಅದು 3 ಗಂಟೆಗೆ ಅನೌನ್ಸ್ ಮಾಡ್ತಾರೆ ರೋಡ್ ಶೋ ಇಲ್ಲ. ಆಮೇಲೆ ಅವರೆಲ್ಲರೂ ಸ್ಟೇಡಿಯಮ್ಮು ಇಲ್ಲಿ ಇದಕ್ಕೆ ಬಂದ್ಬಿಟ್ರು, ವಿಧಾನಸೌಧಕ್ಕೆ ಬಂದ್ಬಿಟ್ರು. ಸಡನ್ ಆಗಿ ಒಮ್ಮೆಲೆ ಬಂದ್ಬಿಟ್ರು ಜನ. ನೋಡಿ ಮೇಡಮ್, ನಾನು ಸಿಟಿಯಲ್ಲಿ 2-3 ಡಿವಿಷನ್ ಮಾಡಿದ್ದೀನಿ, DCP ಆಗಿ ಕೆಲಸ ಮಾಡಿದ್ದೇನೆ. ಸುಮಾರು 10-12 ಸಲ ನಾನು ಅಲ್ಲಿ ಕೆಲಸ ಮಾಡಿದ್ದೇನೆ, ಬಂದೋಬಸ್ತ್ ಮಾಡಿದ್ದೇನೆ ಚಿನ್ನಸ್ವಾಮಿ ಸ್ಟೇಡಿಯಂದಲ್ಲಿ. ಅಲ್ಲಿ ದುಡ್ಡು ಕೊಟ್ಟು ಟಿಕೆಟ್ ತಗೊಂಡು ಬಂದರೋರಿಗೆ ನಮಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ. ನಿಜ ನಿಜ, ಹೌದು. ಪುಗಸೆಟ್ಟೆ ಅಂದ್ರೆ ಲಕ್ಷಗಟ್ಟಲೆ ಜನ ಬಂದ್ರೆ ಏನ್ ಕಂಟ್ರೋಲ್ ಮಾಡ್ತೀರಿ? ಅದು ಇಷ್ಟು ಜನ ಸೇರ್ತಾರಂತ ಇರ್ತದೆ ಮೇಡಮ್, ಸೇರ್ತದಂತ ಇರ್ತದೆ. ಯಾರ ಮುಂದೆ ಹೇಳ್ಬೇಕು? ಯಾರಿಗೆ ಹೇಳ್ಬೇಕು? ನಾವು ನಮ್ಮ ಹಿರಿಯ ಅಧಿಕಾರಿಗೆ ಹೇಳ್ಬೇಕು, ಹಿಂಗ್ ಅನಾಹುತ ಆಗ್ತದೆ, ಹಿಂಗ್ ಮಾಡಿದ್ರೆ ಹಿಂಗ್ ತೊಂದರೆ ಅದೇ, ನಾಳೆ ಏನಾದ್ರು ಅನಾಹುತ ಆದ್ರೆ ತೊಂದರೆ ಆಗ್ತದೆ ನೋಡಿ, ನಿಮಗೂ ಕೆಟ್ಟ ಹೆಸರು, ನಮಗೂ ಕೆಟ್ಟ ಹೆಸರು ಅಂತ ಕನ್ವಿನ್ಸ್ ಮಾಡುವಂತ ನೇಚರ್ ಹಿರಿಯ ಅಧಿಕಾರಿಗಳಿಗೆ ಇರಬೇಕು. ಅವರು ನೇರವಾಗಿ CM-ಗ ಹೋಮ್ ಮಿನಿಸ್ಟರ್ ಹೇಳ್ಬೇಕು ಭೇಟಿಯಾಗಿ, ಇದು ಬೇಡ ಸರ್, ಮಾಡೋದು ಆಗೋದಿಲ್ಲ, ಕಷ್ಟ ಆಗ್ತದೆ, ಇದು ಮ್ಯಾನೇಜ್ ಮಾಡ್ಲಿಕ್ಕೆ ಆಗಲ್ಲ. ನಮ್ಮ ಇಡೀ ರಾತ್ರಿ ಎಲ್ಲ ನಮ್ಮವರು ಬಂದೋಬಸ್ತ್ ಮಾಡಿದ್ದಾರೆ, ಮತ್ತೆ ಬೆಳಿಗ್ಗೆ 8 ಗಂಟೆಗೆ ನೆಕ್ಸ್ಟ್ ಡೇ ನೀವು ಫಂಕ್ಷನ್ ಇಟ್ಕೊಂಡ್ರೆ ತೊಂದರೆ ಆಗ್ತದೆ, ಒಂದಿಷ್ಟು ಟೈಮ್ ಕೊಡಿ. ಏನು ಅಂಥದ್ದೇನು ಅರ್ಜೆಂಟ್ ಇದೆ, ದಿಢೀರ್ ಅಂತ ತಕ್ಷಣ ಮಾಡೋದ್ರಲ್ಲಿ ಏನಿದೆ? ಅವ್ರಲ್ಲಿ ಬಿಡೋತರ ಅವ್ರೇನೆಲ್ಲ ಫಾರಿನರ್ಸ? ಎಲ್ಲ ಲೋಕಲ್ದವ್ರೆ, ನಮ್ಮ ಇಂಡಿಯಾದವ್ರೆ, ಇಲ್ಲೇ ಪ್ಲೇಯರ್ಸೇ. ಅದ್ರಾಗ ಇಬ್ಬರು ನಮ್ಮಲ್ಲಿ ಕರ್ನಾಟಕದವ್ರೆ, ಇಲ್ಲೇ ಸೆಟ್ಲ್ ಆಗ್ಯಾರವರು. ಇಲ್ಲಿ ಅವ್ರು ಕೇಳ್ಕೊಂಡು ಯಾವ್ದ್ರ ಅನುಕೂಲವಾದಂಥ ಸ್ಟೇಟ್ನಲ್ಲಿ ನೋಡಿ ಮೇಡಮ್, ನಾ ಆಗಲೇ ಹೇಳಿದ್ನಲ್ಲ, 2-3 ನಾನು ಡಿವಿಷನ್ ಮಾಡಿ ಬಂದೋಬಸ್ತ್ ಮಾಡಿದ್ದೇನೆ. 35,000 ಜನ ಇಡುವ ಕೆಪಾಸಿಟಿ ಅದು ಸ್ಟೇಡಿಯಂ. 1,00,000 ಜನ ಒಳಗೆ ಹೋಗಿದ್ದಾರೆ ಅವತ್ತು. ಒಂದು ಪುಗಸೆಟ್ಟೆ ಅಂದ್ಕೊಳ್ಳಿ 1,00,000 ಜನ ಒಳಗೆ ಹೋಗಿದ್ದಾರೆ. ಇನ್ನೂ 3-4 ಲಕ್ಷ ಜನ ಹೊರಗಡೆ ಇದ್ದಾರೆ. ಅವರು ಕಾದು ಸುಸ್ತಾಗಿ ಕೊನೆಗೆ ಗೇಟ್ ಮುರಿದು ಒಳಗೆ ಹೋಗ್ಬಿಟ್ರು. ಅವಾಗ ಗಲಾಟೆ ಆಯ್ತು. ಒಂದು 8-9 ಗೇಟ್ಗಳಿದ್ದಾವೆ. 8-9 ಗೇಟ್ನಲ್ಲಿ ಪೊಲೀಸ್ ಬಂದೋಬಸ್ತ್ ಇದೆ. ಎಲ್ಲಾ ಕಡೆನೂ ಚದುರಿಸಿದ್ದಾರೆ. ಲಾಠಿ ಚಾರ್ಜ್ ಅನ್ನೋದಿಲ್ಲ, ನಾನು ಚದುರಿಸ್ತಾರ ಅಂತ ಹೇಳ್ತಾರೆ, ಚದುರಿಸಲೇ ಮಾಡಿದ್ದಾರೆ. ಮತ್ತೆ ಇನ್ನೊಂದೇನು, ಎಷ್ಟೇ ಅನಾಹುತಗಳಾಗಲಿ, ಏನೇ ಸ್ಟ್ಯಾಂಪೇಡ್ ಆಗಲಿ ಆದಾಗೆ ನಮ್ಮದು ಪೊಲೀಸ್ದು ಸ್ವಲ್ಪ ಭಾಳ ಹುಷಾರಿನಿಂದ ಇರ್ಬೇಕು. ಯಾವುದೇ ರೀತಿಯಲ್ಲಿ ಲಾಠಿ ಚಾರ್ಜ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಹವಾ ಕ್ರಿಯೇಟ್ ಆಗಿಬಿಡ್ತದೆ. ಹೊಡಿತಾರ ಅಂತ ಒಬ್ಬರ ಮೇಲೆ ಒಬ್ರು ಓಡಾಕ್ ಶುರು ಮಾಡ್ಬಿಡ್ತಾರೆ. ಭಯ ಬೀಳ್ತಾರೆ. ಭಯ ಬಿದ್ದು ಯಾವ ಬೀಳ್ತವೆ, ಯಾವ ಹೇಳ್ತವೆ, ಹೊಡ್ಕೋತ ಅದು ಕಾಂಪ್ಯಾಕ್ಟ್ ಇರೋದು ಮೇಡಮ್. ಇದು ನಾನೇ ನೋಡಿದ್ದೀನಿ. ನಾನು ಅಧಿಕಾರಿಗಳು ಬಿಡಿ, ನೀವು ಇವನ್ ಲೋಯರ್ ಲೆವೆಲ್ ಆಫೀಸರ್ಸ್ ಅದ ಕೇಳಿ, ಲಕ್ಷಗಟ್ಟಲೆ ಜನ ಸೇರಿದ್ರೆ ಓಪನ್ ಪ್ಲೇಸ್ನಲ್ಲಿ ಬಂದೋಬಸ್ತ್ ಮಾಡೋದು. ಓಪನ್ ಪ್ಲೇಸ್ನಲ್ಲಿ ಇಂಥ ಫಂಕ್ಷನ್ಗಳನ್ನು ಆರ್ಗನೈಸ್ ಮಾಡೋದು. ಇಲ್ಲಿ ಮಾಡೋ ಬದಲಿ ಅಲ್ಲಿ ಕಾಂಪ್ಯಾಕ್ಟ್ ಇರ್ತದೆ ಸ್ಟೇಡಿಯಂ ಅಂದ್ರೆ. ಕಾಂಪ್ಯಾಕ್ಟ್ ನಲ್ಲಿ ಎಷ್ಟು ಜನ ಹಿಡಿತಾರೆ? ಹೊರಗಡೆ ಬಂದು 3 ಲಕ್ಷ ಜನ ಅವ್ರು ಎಲ್ಲಿ ಹೋಗ್ಬೇಕು? ನೀವು ಅದೇ ಹೊರಗಡೆ ಮಾಡ್ರಿ, ಪ್ಯಾಲೇಸ್ ಗ್ರೌಂಡ್ ನಲ್ಲಿ ಮಾಡ್ರಿ. ಪ್ಯಾಲೇಸ್ ಗ್ರೌಂಡ್ ನಲ್ಲಿ ಮಾಡಿದ್ರೆ ಅದು ಯಾವ ಸಮಸ್ಯೆನೂ ಇರ್ತಿರ್ಲಿಲ್ಲ. ಅಲ್ಲಿ 10 ಲಕ್ಷ ಜನ ಸೇರ್ಲಿ, ಏನೂ ಆಗೋದಿಲ್ಲ. ಓಪನ್ ಏರಿಯಾ ಇರೋದ್ರಿಂದ ಯಾರಿಗೂ ತೊಂದರೆ ಇಲ್ಲ, ಸಫಕೇಶನ್ ಆಗೋದಿಲ್ಲ, ಯಾವ ನುಗ್ಗುಲ ಆಗೋದಿಲ್ಲ, ಏನಾಗೋದಿಲ್ಲ. ಓಪನ್ ಏರಿಯಾದಿಂದ ಆರಾಮಾಗಿ ಫಂಕ್ಷನ್ ಮಾಡ್ಕೊಂಡು ಎಲ್ಲರಿಗೂ ಕಾಣುವಂಗಾಗಿತ್ತು. ಇದು ನೋಡಿದ್ರೆ ಅಲ್ಲಿ ವಿಧಾನಸೌಧ ಮುಂದೆ ಫಂಕ್ಷನ್ ನೋಡಿದ್ರೆ ನಿಮ್ಮ ಟಿವಿಯವರಿಗೆ ಶೂಟಿಂಗ್ ಮಾಡಕ್ ಅವಕಾಶ ಇಲ್ಲ. ಅವ್ಗೆ ಹ್ಯಾಂಗ್ ಸನ್ಮಾನ ಮಾಡಿದ್ರು, ಯಾವ ರೀತಿ ಸನ್ಮಾನ ಮಾಡಿದ್ರು ಯಾರಿಗೂ ಕಾಣಲಿಲ್ಲ. ಯಾರಿಗೆ ಮಾಡ್ತಾರ ಅನ್ಸೋದೇ ಕಾಣಲಿಲ್ಲ. ಬರೇ ಅವ್ರ ಬಂಧುಗಳು, ಅವರು ಇವರು, ಅವ್ರ ಆಫೀಸರ್ಗಳು, ಅವರು ಹಿಂದೆ ಹಿಂಗೆ ಹಿಡ್ಕೊಂಡು ನಿಂತಿದ್ದು ಇವರು ಸಿಪಾಯಿಗಳು 3-4 ಮಂದಿ ನಿಂತು ಬಿಡ್ತಾರೆ ಮುಂದೆ. ಅವು ಏನೂ ಕಾಣಲಿಲ್ಲ ಜನರಿಗೆ. ಇದು ಆರ್ಗನೈಸ್ ಅಂತಾರ, ಇದಕ್ಕೆ ಇದು ಬಂದೋಬಸ್ತ್ ಅಂತಾರೆ, ವ್ಯವಸ್ಥೆ ಅಂತಾರೆ ಇದಕ್ಕೆ. ಸರ್, ಒಂದು ಮಾಹಿತಿ ಪ್ರಕಾರ ಪೊಲೀಸ್ನವರು ಇನ್ಪುಟ್ಸ್ ಕೊಟ್ಟಿದ್ರು, ಬೇಡ ಕ್ರೌಡ್ ಜಾಸ್ತಿ ಆಗ್ಬೋದು, ಈ ತರ ಆರ್ಗನೈಸ್ ಮಾಡೋದು ಬೇಡ ಅಂತ ಹೇಳಿದ್ರು ಅಂತ ಹೇಳಲಾಗುತ್ತೆ. ಅಂದ್ರೆ ಲಿಖಿತ ರೂಪದಲ್ಲಿ ಕೊಟ್ರೇನೆ ಅದು ವ್ಯಾಲಿಡ್, ಅಥವಾ ಬಾಯಿ ಮಾತಲ್ಲಿ ಹೇಳಿದ್ದು ವರ್ಕ್ ಆಗಲ್ವಾ? ಮೇಡಮ್, ಇವ್ರಿಗೆ ಲಿಖಿತ ರೂಪದಲ್ಲಿ ಕೊಡಾಕ ಧೈರ್ಯ ಬೇಕಲ್ಲ. ಪೋಸ್ಟಿಂಗ್ ಅವ್ರು ಮಾಡಿರ್ತಾರ, ಅವ್ರು ದಬಾಸುವಂತ ಕೆಲವೊಬ್ರು ಇದ್ದಾರೆ ನಾಯಕರು. ಏಯ್ ಮಾಡ್ರಿ, ಅದೇ ಅಂತದ್ದು ಏನು ಮಾಡಲಿಲ್ಲ ಬಂದೋಬಸ್ತ್, ನೀವು ಇಷ್ಟೋ ಸರ್ವಿಸ್ ಆಗಿದೆ, ನಿಮಗೆ 35-40 ವರ್ಷ ಸರ್ವಿಸ್ ಮಾಡಿರಿ, ಇದನ್ನು ಮಾಡೋದು ಕಷ್ಟ ನಿಮಗೆ, ಒಂದು ಬಂದೋಬಸ್ತ್ ಮಾಡೋಕ್ಕಾಗಲ್ಲ ನಿಮಗೆ, ಯು ಆರ್ ಇನ್ಕೇಪೇಬಲ್ ಅಂದ ಕೂಡ ಬಾಯಿ ಮುಚ್ಕೊಂಡು ಬಂದ್ಬಿಡ್ತಾವೆ. ಮಾಡ್ರಿ ಅಂದ ಕೂಡ ಸಾಕು, ಏನು ಹೇಳಕ್ ಹೋಗೋದಿಲ್ಲ. ಯಾವನೊಬ್ಬ ಧೈರ್ಯವಂತ ಆಫೀಸರ್ ಇದ್ದಂದ್ರೆ ರೈಟಿಂಗ್ ನಲ್ಲಿ ಕೊಡ್ತಾನೆ,
ಇದು ಮಾಡೋದ್ರಿಂದ ಅನಾಹುತ ಆಯ್ತು ಸರ್, ನಾವು ಮಾಡೋ ಬಂದೋಬಸ್ತ್ ನಾವು ಇಲ್ಲ ಅನ್ನೋದಿಲ್ಲ, ನಾವು ಬಂದೋಬಸ್ತ್ ಮಾಡ್ತೀವಿ, ನಾಳೆ ಅನಾಹುತ ಆದರೆ ಯಾರು ಹೊಣೆಗಾರರು? ನಿಮಗೂ ಕೆಟ್ಟ ಹೆಸರು, ಸರ್ಕಾರಕ್ಕೂ ಕೆಟ್ಟ ಹೆಸರು, ನಮಗೂ ಕೆಟ್ಟ ಹೆಸರು, ಅಮಾಯಕರು ಸಾಯ್ತಾ ಇದ್ದಾರೆ, ಅದರಿಂದ ಪ್ರಾಣಹಾನಿ ಆಗ್ತದೆ, ಬೇಡ ಅಂತ ಹೇಳೋ ರೀತಿಯಲ್ಲಿ ಕನ್ವಿನ್ಸ್ ಮಾಡಬೇಕು. ಈಗ ನಮ್ಮ ಅಧಿಕಾರಿಗಳಿಗೆ ಆ ಧೈರ್ಯನೇ ಇಲ್ಲ ಹೋಗಿ CM ಜೊತೆ ಮಾತಾಡೋದು, ಹೋಮ್ ಮಿನಿಸ್ಟರ್ ಜೊತೆಗೆ ಮಾತಾಡೋದು, ಡೆಪ್ಟಿ ಹೋಮ್ ಮಿನಿಸ್ಟರ್ ಜೊತೆಗೆ. ಅವ್ರ ಮುಂದೆ ಹೋಗಿ ನಿಲ್ಲು ಪ್ಯಾಪ ಮಾಡ್ಕೋತಾರೆ, ಅವರು ದಬಾಶ್ ಕಳಿಸ್ತಾರೆ. ನಾಳೆ ಹೋಗಿ ಏನು ಮಾಡ್ತೀಯ, ಬಂದೋಬಸ್ತ್ ಮಾಡಲೇನು, ನಾವು ನೋಡಿ ಭಾಳಷ್ಟು ಫಂಕ್ಷನ್ ಮಾಡಿ ನಮಗೆ ಹೇಳಕ್ಕೆ ಬಂದೇನು ನೀನು ಕೆಲವೊಬ್ಬರು ಅಂತಾರೆ. ಕೆಲವೊಬ್ಬರು ಬುದ್ಧಿವಂತರಿದ್ದವರು ಓಕೆ ಆಯ್ತಪ್ಪ ನೋಡೋಣ ಅಂತ ಹೇಳ್ತಾರೆ. ಅವ್ರಿಗೆ ಹೇಳ್ಬೇಕು ಎಷ್ಟೊಂದು ತರಾತುರಿಯಲ್ಲಿ ಮಾಡುವಂಥ ಅವಶ್ಯಕತೆ ಏನಿತ್ತು. ನೋಡಿ ನಾವು ಸಾಕಷ್ಟು ಬಂದೋಬಸ್ತ್ ಮಾಡಿದ್ದೇವೆ ಕಮಿಷನರೇಟ್ನಲ್ಲಿ. ಕಮಿಷನರ್ ಒಂದು ಮೀಟಿಂಗ್ ಮಾಡ್ತಾರೆ ಹಿಂದಿನ ದಿವಸ, ಕರೆದು ಅವ್ರ ಒಪಿನಿಯನ್ ಕೇಳ್ತಾರೆ. ಏನಪ್ಪ ನಿಮ್ಮ ಏನು ಈ ಥರ ಫಂಕ್ಷನ್ ಮಾಡೋದ್ರಿಂದ ಏನು ಕ್ರಮ ತಗೋಬೇಕು, ಅನಾಹುತ ಆದರೆ ಆಗ್ಲಾರ್ದಂಗೆ ಏನು ಮಾಡಬೇಕು, ಅನಾಹುತ ಆದರೆ ಅದಕ್ಕೆ ಏನು ಮಾಡಬೇಕು, ಪರಿಹಾರ ಏನು, ಎಷ್ಟು ಜನ ಸೇರ್ಬಹುದು, ನಿಮ್ಮ ಇಂಟೆಲಿಜೆನ್ಸ್ ಏನು, ಅದು ಎಲ್ಲ ರೀತಿಯಿಂದ ಕೇಳ್ತಾರೆ. ಕೇಳಿ ಅದನ್ನ ತಗೊಂಡು ಹೋಗಿ CMಗೆ ಹೋಮ್ ಮಿನಿಸ್ಟರ್ಗೆ ಅವ್ರು ಕನ್ವಿನ್ಸ್ ಮಾಡ್ತಾರೆ. ಇದು ಏನು ಟೈಮ್ ಸಿಕ್ಕಿಲ್ಲ ಅವರಿಗೆ, ಇಮಿಡಿಯೇಟ್ ಇಡೀ ರಾತ್ರಿನೇ ಬಂದೋಬಸ್ತ್ ಮಾಡಿದ್ದಾರೆ ಪೊಲೀಸರು. ಬೆಳಗ್ಗೆ ಅಲ್ಲಿ 8 ಗಂಟೆಗೆ ಅಲ್ಲಿ ಹೋಗಿ ನಿಂತ್ಕೋಬೇಕು, ರಾತ್ರಿ ಜನಸಂದಣಿ ನೋಡಿನೇ ಇವರು ಅಭಿಶೇಷ ಮಾಡಬಹುದಾಗಿತ್ತು. ಜನ ಸೇರ್ತಾರೆ, ಇದ್ರ 10 ಪಟ್ಟು ಜನ ಸೇರ್ತಾರೆ ಬೆಳಿಗ್ಗೆ. ಯಾಕಂದ್ರೆ 18 ವರ್ಷ ಆದ್ಮೇಲೆ ಕಪ್ಪು ಬಂದಿದೆ. ಅವು ಈಗ ಏನು ಒಂಥರ ಹುಡ್ರು ಆ ಬುದ್ಧಿ ಬಹಳ ಮಂಗನ ಬುದ್ಧಿ ಅದು. ಯಾವ ತಂದೆ ತಾಯಿ ಮಾತು ಕೇಳೋದಿಲ್ಲ, ಹೋಗ್ಬೇಡ ಅಂತ ಹೇಳಿದ್ರು ಕೇಳೋದಿಲ್ಲ. ಏನೋ ಇಲ್ಲೇ ಹೋಗ್ಬಿಡ್ತೀನಿ, ಆ ಫ್ರೆಂಡ್ ಬಂದು ಕರೆದ ಏನೊಂದು ನೆಪ ಮಾಡಿ ಹೋಗ್ಬಿಡ್ತಾರೆ. ಇಷ್ಟೊಂದು ಹುಚ್ಚಿಡ್ಬಿಟ್ಟಿದೆ ಕ್ರಿಕೆಟ್ ಬಗ್ಗೆ. ಅದೊಂದು ದುರ್ದೈವನೇ ನಮ್ಮ ದೇಶದಲ್ಲಿ. ಯಾವ ಸ್ಪೋರ್ಟ್ಸ್ಗೂ ಕಿಮ್ಮತ್ತಿಲ್ಲ, ಇದಕ್ಕೆ ಒಂದು ಇಂಪಾರ್ಟೆನ್ಸ್ ಕೊಡೋದು. ಸರ್ ಹೆಂಗಾಗ್ಬಿಡ್ತು ಅಂದರೆ ಆ ಘಟನೆ ಟೈಮಲ್ಲಿ ಒಂದು ಕಡೆ ಒಂದಷ್ಟು ಜನ ವಿಧಾನಸೌಧ, ಇನ್ನೊಂದು ಕಡೆ ಸ್ಟೇಡಿಯಮ್ಮು, ಮೆಟ್ರೋ ಇದೆ ಇಲ್ಲ, ರಸ್ತೆಲಿ ಒಂದಷ್ಟು ಜನ, ಒಂಥರ ಬ್ಯಾಡ್ ಮಾಬ್. ನೋಡಿ ಮೇಡಮ್, ನೀವು 9 ಲಕ್ಷ ಜನ ಆ ದಿವಸ ಮೆಟ್ರೋದಲ್ಲಿ ತಿರುಗಾಡಿದ್ದಾರೆ ಅಂತ ರಿಪೋರ್ಟ್ ಕೊಡ್ತಾರೆ ಮೆಟ್ರೋದವರು, ಮೆಟ್ರೋ ಅಧಿಕಾರಿಗಳು. 9 ಲಕ್ಷ ಜನ ಟ್ರಾವೆಲ್ ಮಾಡಿದ್ದಾರೆ. ನೀವು 2 ಲಕ್ಷ ಜನ ಬಿಡ್ರಿ, ರೂಟೀನಾಗಿ ಅಡ್ಡಾಡೋರು, ಅವರು ಸಂಬಂಧ ಇಲ್ಲಾರ್ದವ್ರು 2 ಲಕ್ಷ ಜನ. ಉಳಿದು 7 ಲಕ್ಷ ಜನ ಅಂತೂ ಇದು ನೋಡಕ್ಕೆ ಬಂದಾರ. ಮತ್ತೆ 7 ಲಕ್ಷ ಜನ ಸೇರಿದ್ರಲ್ಲ, ಅದೇ 7 ಲಕ್ಷ ಜನ ಅಲ್ಲೊಂದಿಷ್ಟು ಮಂದಿ, ಇಲ್ಲೊಂದಿಷ್ಟು ಮಂದಿ. 7 ಲಕ್ಷ ಜನರಿಗೆ ಇವ್ರು 5,000 ಮಂದಿಯಾಗಿ ಏನು ಬಂದೋಬಸ್ತ್ ಮಾಡ್ತಾರೆ? ಹೇಗೆ ಸಾಧ್ಯ ಇದೆ? ಇದು ಪೊಲೀಸರದು ಒಂದು ರೀತಿಯಿಂದ ಫೇಲ್ಯೂರ್. ಕರ್ಸೋಬೇಕಾಯ್ತು ಹೊರಗೆ, ನೇಬರ್ನಿಂದ ಡಿಸ್ಟಿಕ್ಲಿಂದ, ತುಮಕೂರು, ಚಿತ್ರದುರ್ಗ, ಮೈಸೂರು ಎಲ್ಲ ಕಡೆಯಿಂದ ತಂದು ಜನ. ಟೈಮ್ ಇತ್ತಲ್ಲ ಒಂದು ನೈಟ್, ಬೆಳಗ್ಗೆ ಮಾಡಿದ್ರೆ ಈ ವ್ಯಾನ್ ತೊಗೊಂಡು ಬರೋರು ಎಲ್ಲರೂ. ಬೆಳಗ್ಗೆಯಿಂದಲೇ ಕ್ರೌಡ್ ಸ್ಟಾರ್ಟ್ ಆಗಿದೆ ಸರ್. ಅಲ್ಲ ಆಗಲಿ ಮೇಡಮ್, ಬೆಳಗ್ಗೆಯಿಂದ ಗಲಾಟೆ ಆಗಿರಲಿಲ್ಲ. ಗಲಾಟೆ ಶುರು ಆಗಿದ್ದು 3 ಗಂಟೆ 4 ಗಂಟೆ ಮೇಲೆ. ಮ್ಯಾಕ್ಸಿಮಮ್ ಪ್ರಿಕಾಷನ್ ತಗೋಬಹುದಾಗಿತ್ತು, ತಗೊಳ್ಳಿಲ್ಲ. ಇನ್ಫಾರ್ಮೇಶನ್ ಸರಿಯಾದಂತ ಇನ್ಫಾರ್ಮೇಶನ್ ಕಲೆಕ್ಷನ್ ಇಲ್ಲ. ಎಷ್ಟು ಜನ ಸೇರ್ತಾರೆ ಅಲ್ಲ, ಇದು ಅವ್ರೇನು ಎಕ್ಸ್ಪೆಕ್ಟ್ ಮಾಡಿದ್ರು ಅದಕ್ಕಿಂತ ಡಬಲ್ ತ್ರಿಬಲ್ ಆಗ್ಬಿಟ್ಟಿದೆ ಬಾಬು. ಹೀಗಾಗಿ ಇವ್ರಿಗೆ ಕಂಟ್ರೋಲ್ ಇಲ್ಲ ಒಮ್ಮೆಲೆ. ಮತ್ತು ಅದು ಏನು ಮೇಡಮ್, ಅದು ಜಾಗ ಇರೋದು ನೋಡಿ ನೀವು. ರೋಡ್ ರಸ್ತೆ ಇದೆ, ಆ ಕಡೆ ಕಬ್ಬನ್ ಪಾರ್ಕ್ ಇದೆ, ಈ ಕಡೆ ಮುಂದೆ ರೋಡ್ ಇದೆ. ಆ ರೋಡ್ನಲ್ಲಿ 9 ಗೇಟ್ನಲ್ಲಿ ಫ್ರೀ ಮಾಡಿದ್ದಾರೆ. 9 ಗೇಟ್ನಲ್ಲಿ ಬಿಡೋದು ವ್ಯವಸ್ಥೆ ಮಾಡಿದ್ದಾರೆ. 9 ಗೇಟ್ನಲ್ಲಿ ಸುಧಾ ಪೊಲೀಸರು ಗಲಾಟೆ ಮಾಡಿದ್ದಾರೆ, ಜನರು ಗಲಾಟೆ ಮಾಡಿದ್ದಾರೆ. ಮುರಿದು ಬ್ಯಾರಿಕೇಡ್ ನುಗ್ಗಿದ್ದಾರೆ. ಎಷ್ಟು ಜನ ಕಾಲು ಮುರ್ಕೊಂಡಾವು, ಎಷ್ಟು ಇಂಜೂರ್ಡ್ ಆಗ್ಯಾವು, ಅವು ಲೆಕ್ಕನೇ ಇಲ್ಲ. ಬರೀ ನಾವು ಸತ್ತಿದ್ದು 11 ಲೆಕ್ಕ ಹೇಳ್ತೇವೆ, ಉಳಿದು ಎಷ್ಟು ಮಂದಿ ಇಂಜೂರ್ಡ್ ಆಗಿದ್ದಾರೆ. ಇದೆಲ್ಲ ಅನಾಹುತಕ್ಕೆ ಯಾರು ಹೊಣೆ? ಕೆಲವೊಬ್ರು ಇವ್ರು ಹೇಳ್ತಾರೆ, ರಾಜ್ಯ ಆಳೋರು, ಈ ಫಂಕ್ಷನ್ ನಮ್ಮದು, ವಿಧಾನಸೌಧ ಮುಂದಿನ ಫಂಕ್ಷನ್ ನಮ್ಮದು, ಅಲ್ಲಿ ಫಂಕ್ಷನ್ ನಮ್ಮದು, ಅವ್ರು ಮಾಡಿದ್ದದು. ಅಲ್ಲಾಗಿರೋದು ಅನಾಹುತ. ಇದಕ್ಕೆ ಜವಾಬ್ದಾರಿತನ ಇಲ್ವಾ? ಅಲ್ಲಿ ಸ್ಟೇಡಿಯಂ ಏನು ಕರ್ನಾಟಕ ರಾಜ್ಯದಲ್ಲಿ ಇಲ್ವಾ? ಬೇರೆ ಸ್ಟೇಟ್ ಅನ್ಕೊಂಡಿರ್ಬೇಕು. ಡೆಲ್ಲಿ ಆಗೈತೆ ಚಿನ್ನಸ್ವಾಮಿ ಸ್ಟೇಡಿಯಂ. ಕೋರ್ಟಿಗೆ ಇನಿಷಿಯೇಟ್ ತಗೊಂಡಿದೆ, ಅದು ಕೂಡ PL ಹಾಕೊಂಡು ರಿಪೋರ್ಟ್ಸ್ ಬೇಕು ಅಂತ ಹೇಳಿದ್ರೆ, ಅಂದರೆ ವಾಟ್ ನೆಕ್ಸ್ಟ್ ಸರ್? ಅಂದರೆ ಎಲ್ಲ ಕಡೆಯಿಂದ ರಿಪೋರ್ಟ್ ತಗೊಂಡು ಏನಾಗುತ್ತೆ, ಕ್ರಮ ಅಂದ್ರೆ ಏನು? ನೋಡಿ ಮೇಡಮ್, ನನ್ನ ಲೆಕ್ಕದಲ್ಲಿ ಇವರೊಂದು ಅದೇನು ಅಲ್ಲಿ 9-11 ಜನ ಸತ್ತಿದ್ದಾರೆ, ಆ ಇನ್ಸಿಡೆಂಟ್ ಆಗಿದ್ದು ಎಲ್ಲಿ? ಸ್ಟೇಡಿಯಂದಲ್ಲಿ, ಚಿನ್ನಸ್ವಾಮಿ. ಅದು ಅಲ್ಲಿ ಆರ್ಗನೈಸರ್ ಯಾರು? ಅವ್ರ ಮೇಲೆ FIR ಮಾಡಬೇಕು.
ಬರೀ ಎನ್ಕ್ವೈರಿ ಪದಕಾರಿ ಬದ್ನಿಕಾಯಿ ಬಿಟ್ಬಿಡ್ರಿ, ಮೊದಲು FIR ಮಾಡಿ. ಇದು ಹೊಣೆಗಾರರು ಯಾರು ಇದಕ್ಕೆ? ಹೌದು, ಅವ್ರನ್ನ ಫಿಕ್ಸ್ ಮಾಡಿ, ಚೇರ್ಮನ್, ಅದ್ರದ್ದು ಡೈರೆಕ್ಟರ್ಗಳು ಯಾರು ಆರ್ಗನೈಸ್ ಮಾಡಿದಾರ ಅವ್ರನ್ನ ಆರೋಪಿ 1, 2 ಮಾಡ್ರಿ. ಹಿಂದ್ ಮಾಡ್ಲಿಲ್ವಾ? ಅಲ್ಲಿ ಹೋಗಿ ಯಾವ್ದೋ ಆಂಧ್ರದಲ್ಲಿ ಒಬ್ಬನಿಗೆ ಅಲ್ಲು ಅರ್ಜುನ ಯಾವ್ದು ಅಂತ ಅಂತಲ್ಲ, ಅವನಿಗೆ ಮಾಡಿ ಅವ್ನು ಬಂದಿದ್ದಕ್ಕೆ ಅವ್ನಿಗೆ ಅರೆಸ್ಟ್ ಮಾಡಿ ಜೈಲಿಗೆ ಕಳ್ಸಿದ್ರು. ಹೌದು. ಇಲ್ಲಿ ಇಷ್ಟು ಜನ ಸತ್ರು ಯಾವಾಗೂ ಒಂದು FIR ಇಲ್ಲ. ಯಾಕೆ FIR ಮಾಡಲಿಲ್ಲ? FIR ಯಾಕೆ ಮಾಡಲಿಲ್ಲ? ಇನ್ನೂರಿಗೆ FIR ಆಗಿಲ್ಲ. ಹೌದು, ಬರೀ PL ಹಾಕಿದ್ದಾರೆ. ಹೈಕೋರ್ಟ್ ಇನಿಷಿಯೇಟಿವ್ ತಗೊಂಡಿದೆ. ಆಮೇಲೆ DC ಇಂದ ಎನ್ಕ್ವೈರಿ ಮಾಡಿಸ್ತಾರೆ. ಏನ್ DC ಎನ್ಕ್ವೈರಿ? DC ಏನ್ ಇಂಡಿಪೆಂಡೆಂಟ್ ಅಧಿಕಾರಿನ? DC ಯಾರು ಪೋಸ್ಟಿಂಗ್ ಮಾಡಿದಾರೆ? ಯಾರು DC-ಗೆ ಪೋಸ್ಟಿಂಗ್ ಮಾಡಿದವ್ರು ಯಾರ್ರಿ? ಸರ್, ಸ್ವತಂತ್ರ ನಿರ್ಧಾರ ತಗೊಳಕ್ ಆಗಲ್ವಾ? ಏನ್ ಧೈರ್ಯ ಇದೆ ತಗೊಳ್ಳಿಕ್ಕೆ? ಏನ್ ಅಗ್ನೆಸ್ಟ್ ಗೌರ್ಮೆಂಟ್ ಹೋಗ್ಲಿಕ್ಕೆ ಸಾಧ್ಯ ಇದೆನಾ? ಅಗ್ನೆಸ್ಟ್ ಗೌರ್ಮೆಂಟ್ ರಿಪೋರ್ಟ್ ಕೊಡಕ್ಕೆ ಸಾಧ್ಯ ಇಲ್ಲ. ಅವ್ನ ಹೆಂಗ ಫೇರ್ ಆಗಿ ಎನ್ಕ್ವೈರಿ ಮಾಡ್ತಾನೆ? ಅದಕ್ಕೆ ನಾನು ಹೇಳೋದು, ಇದೆಲ್ಲ ಜುಡಿಷಿಯಲ್ ಎನ್ಕ್ವೈರಿ ಆಗ್ಬೇಕು. ಜುಡಿಷಿಯಲ್ ಒಬ್ಬ ಸಿಟ್ಟಿಂಗ್ ಜಡ್ಜು ಅಥವಾ ರಿಟೈರ್ಡ್ ಜಡ್ಜು ಅಂಥವ್ರ ಕಡೆಯಿಂದ, ಹೈಕೋರ್ಟ್ ಜಡ್ಜ್ ಬಂತು, ಅಂಥವ್ರ ಕಡೆಯಿಂದ ಎನ್ಕ್ವೈರಿ ಮಾಡಿಸಿದ್ರೆ ಅವ್ರು ಥರೋ ಎನ್ಕ್ವೈರಿ ಮಾಡ್ತಾರೆ. ಇದು ಇನ್ಸಿಡೆಂಟ್ ಯಾಕಾಯ್ತು, ಇದು ಹ್ಯಾಂಗಾಯ್ತು, ಇದು ಹ್ಯಾಂಗ್ ಪ್ರಿವೆಂಟ್ ಮಾಡ್ಬೋದಾಗಿತ್ತು, ಇದು ಯಾರ್ದು ಫೇಲ್ಯೂರ್ ಇದರಲ್ಲಿ, ಪೊಲೀಸರದು, ಸರ್ಕಾರದ್ದು ಯಾರ್ದು ವೈಫಲ್ಯ ಇದೆ, ಇನ್ಫಾರ್ಮೇಶನ್ ಹ್ಯಾಂಗ್ ಕಲೆಕ್ಟ್ ಮಾಡಲಿಲ್ಲ, ಇಷ್ಟೊಂದು ಜನರಿಗೆ ಜನಸಂದಣಿ ಸೇರ್ತದಂತ ಮಾಹಿತಿ ಹ್ಯಾಂಗ್ ಬರಲಿಲ್ಲ, ಮುಂದೆ ಆಗ್ಲಾರ್ದಂಗೆ ಹ್ಯಾಂಗ್ ಮಾಡಬೇಕು, ಏನು ಕ್ರಮ ತಗೋಬೇಕು ಅನ್ನುವಂಥ ಮೆಸೇಜ್ ಅನ್ನ ಜಡ್ಜ್ಗಳು ಇದ್ರೆ ಅವರು ಸರಿಯಾದಂತ ಮೆಸೇಜ್ ಕೊಡ್ತಾರೆ. ಈ ಅಧಿಕಾರಿಗಳಾದ್ರೆ DC ಆಗಲಿ, ಚೀಫ್ ಸೆಕ್ರೆಟರಿ ಆಗಲಿ, ಇನ್ನೊಬ್ಬ ಯಾವನ ಆಗಲಿ, AC ಆಗಲಿ, ತಹಸೀಲ್ದಾರ್ ಆಗಲಿ, ಅವ್ ಏನು ಗೌರ್ಮೆಂಟ್ ಹೇಳ್ತದ ಆ ಥರ ರಿಪೋರ್ಟ್ ಕೊಡ್ತಾರೆ, ಹೋಗಿದ್ದಾರೆ. ಅವಾಗೇನು ಇಂಡಿಪೆಂಡೆಂಟ್ ಆಗಿ ಫೇರ್ ಎನ್ಕ್ವೈರಿ ಮಾಡಿ ರಿಪೋರ್ಟ್ ಕೊಡೋ ತಾಕತ್ತಿದೆ ಅವ್ರಿಗೆ. ಇದು ನಮ್ಮವ್ರಿಗೆ ಹೇಳಿ ಮೇಡಮ್. ಈಗ ನಾವು ಹೇಳೋದು, ನೀವೇ ಹೇಳಿದ್ರಿ, ಯಾರೋ ಪೊಲೀಸರು ಹೇಳಿದರು, ಅಧಿಕಾರಿಗಳು ಅಲ್ಲಿ ಮಾಡಬಾರದು ಫಂಕ್ಷನ್ ಅಂತ ಓರಲ್ ಆಗಿ ಹೇಳಿದ್ರು. ಓರಲ್ ಆಗಿ ಯಾಕೆ ಹೇಳ್ಬೇಕು? ರೇಟಿಂಗ್ ನಲ್ಲಿ ಯಾಕೆ ಕೊಡಬಾರ್ದು? ತಾಕತ್ ಬೇಕಲ್ಲ. ಇವ್ರು ಪೋಸ್ಟಿಂಗ್ ಮಾಡಿರ್ತಾರ, ಅವರು ಕಿತ್ತೋಗಿತಾರೆ ನಾಳೆ ಇವ್ರದ್ದು ಹೋದ್ರೆ. ಜನಕ್ಕಿಂತ ಹೆಚ್ಚ ಈಗ ಬರೋ ಕೆಟ್ಟ ಹೆಸರಿಗಿಂತ ಹೆಚ್ಚ ಸರ್ ಅದು. ಯಾರು ಕಂಡಿರ್ತಾರೆ ಮೇಡಮ್ ಹಿಂಗ ಆತದಂತ? ಹಿಂಗ ಆತದಂತ ಯಾರು ಕಂಡಿದ್ದಾರೆ ಅಲ್ವಾ? ಈ ಸತ್ತರ ನಾವು ಹೇಳ್ತೀವಿ, ಅಕಸ್ಮಾತ್ ಸಾಯದೇ ಇದ್ರೆ ಸಕ್ಸಸ್ಫುಲ್ ಯಶಸ್ವಿ ಕಾರ್ಯಕ್ರಮ. ಇದು ಏನೇ ಇರಲಿ, ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಓಪನ್ ಏರ್ದಲ್ಲಿ ನೋಡಿ. ನಾನು ಹೇಳ್ತೇನೆ, ಬಾಂಬೆದಲ್ಲಿ ಅಲ್ಲಿ ಚಾಂಪಿಯನ್ಸ್ ಆದಾಗ, ಬಾಂಬೆಯಲ್ಲಿ ಅಲ್ಲಿ ಕೋಸ್ಟಲ್ ಇದರಲ್ಲಿ ಸಮುದ್ರ ದಂಡೆಯಲ್ಲಿ ಓಪನ್ ಏರಿಯಾದಲ್ಲಿ ಫಂಕ್ಷನ್ ಮಾಡೋದು. ಅಲ್ಲಿ ಲಕ್ಷಗಟ್ಟಲೆ ಜನ ಸೇರಿದ್ರು, ಒಂದೇ ಒಂದು ಮೈನರ್ ಇನ್ಸಿಡೆಂಟ್ ಆಗಲಿಲ್ಲ. ಹೌದು, ಪೊಲೀಸ್ ಸಿಬ್ಬಂದಿ ಕಡಿಮೆ ಇದ್ರು, ಹಾಗಾಗಿ ಇದನ್ನ ನಾವು ಕಂಟ್ರೋಲಿಗೆ ತರಕ್ಕಾಗ್ಲಿಲ್ಲ. ಅಲ್ಲ, ಕಡಿಮೆ ಇದ್ರು ನಿಜ, ಬಟ್ ಮ್ಯಾನೇಜ್ ಮಾಡಬಹುದಾಗಿತ್ತಲ್ಲ. ಹೊರಗಡೆಯಿಂದ ನೇಬರಿಂಗ್ ಡಿಸ್ಟ್ರಿಕ್ಟ್ ಲಿಂದ ತರಿಸಬಹುದಾಗಿತ್ತು. 100 ಜನ ಅಂದ್ರೆ 500 ಒಂದು ಜಿಲ್ಲೆಯಿಂದ 500 ಅಂದ್ರೆ ಎಷ್ಟೋ ಜನ ಆಗ್ತದೆ, 10-15 ಸಾವಿರ ಆಗ್ತದೆ. ನಾವು ಮಾಡಿಯಲ್ಲಿ ಹಿಂದೆ ಬೇಕಾಷ್ಟು ಬಂದೋಬಸ್ತ್ ಮಾಡಿದ್ದೇವೆ. ಈ ಪ್ರಕರಣದ ರಾಜಕೀಯ ರೂಪಗಳು ಸರ್, ಒಂದು ಸಿದ್ದರಾಮಯ್ಯ ಸ್ಟೇಟ್ಮೆಂಟ್ ಅಲ್ಲಾಗಿರೋದು ಇಲ್ಲಲ್ಲ, ಒಂದು DK ಶಿವಕುಮಾರ್ ಐ ಆಮ್ ರಿಯಲಿ ಸಾರಿ ಅಂತ ಕಣ್ಣೀರಿಟ್ಟು ಇಡ್ತಿದ್ದಾರೆ. ಮತ್ತೊಂದು ಕಡೆ ಪ್ರತಿಪಕ್ಷದವರು ಈ ಸಾವಿನ ವಿಚಾರವನ್ನು ಇಟ್ಕೊಂಡು ಅವರು ರಾಜಕೀಯ ಮಾಡ್ತಿದ್ದಾರೆ. ಅದಕ್ಕೆ DK ಶಿವಕುಮಾರ್ ನೋಡಿ, ಈ BJPಯವರು ಸಾವನ್ನ ಇಟ್ಕೊಂಡು ರಾಜಕೀಯ ಮಾಡ್ತಿದ್ದಾರೆ. ಇದನ್ನ ನೋಡ್ಬೇಕಾರೆ ನಾವು ಅದೇ ಮೇಡಮ್, ಅದೇ ಹೇಳಿದ್ನಲ್ಲ ನಾನು ಆಗಲೇ, ಇವರೆಲ್ಲ ಮಾಡೋದು ಕುರ್ಚಿ ಸಲುವಾಗಿ, ತಮ್ಮ ಪಕ್ಷದ ಹಿತದೃಷ್ಟಿಯಿಂದ ಮಾಡೋದು. ಯಾವಾಗಲೂ ವಿಚಾರ ಮಾಡೋದು ಪಕ್ಷದ ದೃಷ್ಟಿಯಿಂದ, ನಾವು ಹ್ಯಾಂಗ್ ಪವರ್ಗೆ ಬರಬೇಕು, ಹ್ಯಾಂಗ್ ಪವರ್ ಉಳಿಸೋಬೇಕು, ಇದೇ ವಿಚಾರದಿಂದನೇ ಅವ್ರು ನೋಡ್ತಾರೆ ಹೊರತಾಗಿ ಜನಸಾಮಾನ್ಯರ ಬಗ್ಗೆ ಯಾವನಿಗೂ ಕಾಳಜಿ ಇಲ್ಲ. ಎಲ್ಲ ಮೊಸಳೆ ಕಣ್ಣೀರು ಜನ ಇವರೆಲ್ಲ. ಯಾವುದೇ ಪಕ್ಷ ಆಗಲಿ, ಯಾವುದೇ ನಾಯಕರಾಗಲಿ, ಎಲ್ಲರೂ ಇದನ್ನೇ ಮಾಡೋದು. ಈಗ ನೋಡಿ, ಉತ್ತರ ಪ್ರದೇಶದಲ್ಲಿ ಅಲ್ಲಿ ಸ್ಟ್ಯಾಂಪೇಡ್ ಆಯ್ತು, ಕುಂಭಮೇಳದಲ್ಲಿ ಎಷ್ಟು ಜನ ಸತ್ರು. BBC ರಿಪೋರ್ಟ್ ಬೇರೆ, ಇಲ್ಲಿವ್ರ ರಿಪೋರ್ಟ್ ಬೇರೆ, ಇನ್ನೋರಿಗೆ ಯಾರಿಗೂ ಗೊತ್ತಿಲ್ಲ ಎಷ್ಟು ಮಂದಿ ಸತ್ರು, ಎಷ್ಟು ಮಂದಿ ಇಂಜೂರ್ಡ್ ಆದ್ರೆ ಅಂತ. ಅಲ್ಲಿ ಹೋದ್ರೆ 3-4-7 ಟ್ರಕ್ ಲಗೇಜ್, ಬರೀ ಚಪ್ಪಲಿಗಳ 5-6 ಟ್ರಕ್ ಸಪ್ಲೈ ಮಾಡಿ ಇದು ತಗೊಂಡೋಗಿ ಹೊರಗೆ ಹೋಗಿದ್ರು. ಎಷ್ಟು ಡ್ಯಾಮೇಜ್ ಆಗಿರ್ಬೇಕು. ಎಲ್ಲಾ ಪಕ್ಷಗಳು ಹಿಂಗೆ ಮೇಡಮ್, ಅವ್ರು ತಮ್ಮ ಸ್ವಾರ್ಥ ನೋಡ್ಕೋತಾರೆ ಹೊರತಾಗಿ ಆ ಹೆಣದ ಮೇಲೆ ರಾಜಕೀಯ ಮಾಡುವಂತ ಪಕ್ಷಗಳು, ಇದು ನಮ್ಮ ಅಂತ ಪಕ್ಷಗಳು ನಮ್ಮ ದುರ್ದೈವ, ಜನಸಾಮಾನ್ಯರ ದುರ್ದೈವ. ಸರ್, ಹಿಂದೊಂದ್ಸತಿ ಇಂಥದ್ದೇ ಘಟನೆ ಆಗಿತ್ತು ಅಂತ ಹೇಳ್ತಾರೆ. 1982 ಆಸುಪಾಸ್ ಅಲ್ಲಿ ಬೆಂಕಿ ಅನಾಹುತ ಆಗಿತ್ತು, 92 ಮಂದಿ ಆಗಿತ್ತು ಮೇಡಮ್. ಹಿಂದೆ ಗುಂಡೂರಾವ್ ಇದ್ದಾಗೆ 82ರಲ್ಲಿ ಒಂದು ಸರ್ಕಸ್ ಇತ್ತು. ಸರ್ಕಸ್? ಅದು ಏನ್ ನಮ್ದು ಸಿಟಿ ಬಸ್ ಸ್ಟ್ಯಾಂಡ್ ಇದೆ ಅಲ್ಲ,
BMTC ಬಸ್ ಸ್ಟ್ಯಾಂಡ್ ಪಕ್ಕ. ಅಲ್ಲಿ ಅದು ಸರ್ಕಸ್ ನಡೀತಾ ಇತ್ತು. ಅವಾಗ ಶಾಲೆ ಮಕ್ಕಳು ಸದ ಹೋಗಿದ್ರು, ಒಂದು 80-100 ಜನ. ಆ ಮಕ್ಕಳು ಸಾಕಷ್ಟು ಸತ್ತು, ಎಲ್ಲ ಸುಮಾರು 100 ಜನ ಸಾವಿಗೀಡಾದ್ರು, ತುಳಿತಕ್ಕೂ ಈಡಾದ್ರು. ಬೆಂಕಿ ಹತ್ತೋದ್ಕೂಳೆ ಗಾಬರಿಯಾಗಿ ಓಡ್ತಾರಲ್ಲ, ಹಿಂಗಾಗಿ ಅಷ್ಟೊಂದು ಜನ ಸತ್ರು. ಮಕ್ಕಳು, ಎಳೆ ಮಕ್ಕಳು, ಸ್ಕೂಲ್ ಮಕ್ಕಳು, ಕಮ್ಮಿ ಏನೋ ಅವ್ರಿಗೆ ಕನ್ಸೆಷನ್ ಮಾಡಿರ್ತಾರೆ, ಅಷ್ಟೊಂದು ಮಂದಿ ಸತ್ರು. ಯಾರಿಗೋ ಒಂದು 4 ಮಂದಿ ಸಸ್ಪೆಂಡ್ ಮಾಡಿದ್ರು. ಪಾಪದ್ದು ಇನ್ಸ್ಪೆಕ್ಟ್ರು, ಸಬ್ ಇನ್ಸ್ಪೆಕ್ಟ್ರು, ಅವ್ನು ಸಸ್ಪೆಂಡ್ ಮಾಡೋದು, ಮನೆಗೆ ಕಳಿಸೋದು, ಮುಗೀತು ಇವ್ರ ಕ್ರಮ. ಇದು ಹಂಗೆ ಆಗೋದು. ಮತ್ತೆ ಇದ್ರಾಗ ಏನಿದೆ, ಯಾರಿಗೆ ಏನಾಗದ, ಪೊಲೀಸರ ಬಲಿಪಶುಗಳು. ಹಂಗೆ ಅದು ಕೆಳಗ ಹಂತದ ಪೊಲೀಸರು, ಮೇಲಿನವ್ರಿಗೆ ಏನಾಗೋದಿಲ್ಲ. ಆ ಸಂಭ್ರಮನ ಇನ್ನೂ ಯಶಸ್ವಿ ಮಾಡಬಹುದಾಗಿತ್ತು ಅಂದ್ರೆ ಹೆಂಗ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಕಾರ್ಯಕ್ರಮ? ಅದೇ ಹೇಳ್ತಾನೆ ಮೇಡಮ್, ಓಪನ್ ಪ್ಲೇಸ್ ನಲ್ಲಿ ಆರ್ಗನೈಸ್ ಮಾಡಬೇಕು. ಹೆಂಗೋ ಮಹಾರಾಜರ ಪುಣ್ಯ ಅಷ್ಟು ಜಾಗ ಸಿಕ್ಕಿದೆ. ಎಲ್ಲ ಒಂದು 50 ಮದುವೆ ಮಂಟಪಗಳನ್ನು ಹಾಕಿದ್ದಾರೆ. ಅಲ್ಲೇ ಫಂಕ್ಷನ್ ಮಾಡ್ಲಿಲ್ಲ, ಬೇಕಾದಂಗೆ ಮಾಡ್ಲಿ. ಎಲ್ಲ ಸುತ್ತಲೂ ದಾರಿ ಇದೆ, ಎಲ್ಲ ಕಡೆ ಎಕ್ಸೆಸ್ ಗೇಟ್ಗಳಿದಾವೆ, ಎಕ್ಸಿಟ್ ಯಾವ ಸಮಸ್ಯೆನೂ ಆಗೋದಿಲ್ಲ. ಓಪನ್ ಆಗಿ ಯಾರಿಗೂ ಓಪನ್ ಏರಿಯಾ ಇರೋದ್ರಿಂದ ಯಾವುದು ಇದು ಆಗೋದಿಲ್ಲ, ಉಸಿರುಗಟ್ಟೋದಾಗಲಿ, ನುಗ್ಗು ಆಗಲಿ ಯಾವುದೂ ಆಗೋದಿಲ್ಲ. ಇದು ಕಾಂಪ್ಯಾಕ್ಟ್ ಏರಿಯಾ ಇರೋದ್ರಿಂದ, ಬಿಲ್ಡಿಂಗ್ ಒಳಗಡೆ ಇರೋದ್ರಿಂದ ಅಲ್ಲಿ ಭಾರಿ ಕಷ್ಟ ಆಗ್ತದೆ. ಎರಡೆರಡು ಕಡೆ ಪ್ರೋಗ್ರಾಮ್ ಅನ್ನೋ ಕಾನ್ಸೆಪ್ಟ್ ಏನಾದ್ರು ಪ್ರಾಬ್ಲಮ್ ಆಯ್ತಾ? ಇದು ಇವ್ರು ನೋಡಿ, ಮಾನ್ಯ ಮುಖ್ಯಮಂತ್ರಿಗಳೇ ಅದು ಅಲ್ಲಿ ಆಗಿದೆ, ಅದು ನಮಗೆ ನಮ್ಮಲ್ಲಿ ಆಗಲ್ಲ, ಅಲ್ಲೇ ಆಗಿದೆ ಅಂತ ಹೇಳುವಾಗ ನೋಡಿದ್ರೆ ಇದ್ರದ್ದು ಯಾರ್ದು ಕಾಂಟ್ಯಾಕ್ಟ್ ಇಲ್ಲ, ಇದು ಸಮನ್ವಯ ಇಲ್ಲ, ಇಬ್ಬರದು ಯಾರೂ ಸಮಾಲೋಚನೆ ಮಾಡಿಲ್ಲ. ನಾವು ಹಿಂಗೆ ಮಾಡ್ತೀವಿ ಅಂತ ಬಂದು ಪರ್ಮಿಷನ್ ತಗೋಬೇಕಲ್ಲ ಅವರು. ಅವ್ರು ಪರ್ಮಿಷನ್ ತಗೊಂಡಿದ್ರೆ ಹೆಂಗೋ, IPL ನವರು ಆರ್ಗನೈಸ್ ಮಾಡಿದವರು ಪೊಲೀಸ್ ಪರ್ಮಿಷನ್ ತಗೊಂಡಿದ್ದಾರೆ, ತಗೊಳ್ಳಾರ ಮಾಡಿದ್ಮೇಲೆ ಈಗ 10 ಮಂದಿ ಅದಕ್ಕೆ ಹೊಣೆಗಾರ ಯಾರು, ಅವ್ರ ಮೇಲೆ ಅದಕ್ಕೆ ಹೇಳೋದು ನಾನು FIR ಆಗ್ಬೇಕು. ಅವ್ರ ಕಡೆಯಿಂದ ಪ್ರತಿಯೊಂದು ಏನು ಮೃತಪಟ್ಟಂತ ಅಮಾಯಕರಿದ್ದಾರೆ ಅವ್ರಿಗೆ 5-5 ಕೋಟಿ ಕೊಡಬೇಕು. IPL ದಿಂದ ಇವರೇ ದೇಶ ಸಲುವಾಗಿ ಆಡಿಲ್ಲ, ಹೇಳಿದ್ನಲ್ಲ ನಾನು ಆಗಲೇ, ದೇಶ ಸಲುವಾಗಿ ಆಡಿಲ್ಲ. ಎಲ್ಲ ಕಮರ್ಷಿಯಲ್ ಬಿಸಿನೆಸ್ ಆಗಿಬಿಟ್ಟದೆ. ಇದು ಬಿಸಿನೆಸ್ ಇಂದ ಕೊಡ್ಲಿ ದುಡ್ಡು. 5 ಲಕ್ಷ ಕೊಟ್ಟರೆ ನಾಚಿಗೆ ಬರ್ಬೇಕು, ನನ್ನ ಮಕ್ಕಳಿಗೆ ನಾಚಿಗೆ ಬರ್ಬೇಕು. ಅವ್ರಿಗೆ ಒಂದು ಪ್ರಾಣದ ಕಿಮ್ಮತ್ 5 ಲಕ್ಷ ಇವ್ರ ಲೆಕ್ಕದಲ್ಲಿ. ನೀವು ಕ್ರಿಕೆಟ್ ಬಗ್ಗೆ ಮಾರ್ಕೋತಾರೆ, ಎಲ್ಲ ಬ್ಲ್ಯಾಕ್ ನಲ್ಲಿ ಮಾರ್ಕೋತಾರೆ. ಎಷ್ಟು ಮಂದಿ ಅವರೇ ಸಂಬಂಧಪಟ್ಟ ಅಡ್ಮಿನಿಸ್ಟ್ರೇಟರ್ ಅವ್ರದೇ ಅಸೋಸಿಯೇಷನ್ ಅವರೇ ಮಾರ್ಕೋತಾರೆ. ಇದು ಒಂದು ಸರ್ ಇದು ಮಾರ್ಕೊಳ್ಳೋದಲ್ಲ, ಬೆಟ್ಟಿಂಗ್. ಮತ್ತೆ ಬೆಟ್ಟಿಂಗ್ ದಲ್ಲಿ ಹೇಳ್ತೀರಿ, ಎಲ್ಲ ಯುವಕರೇ ಸಾಯೋದು. ಎಲ್ಲಿಂದ ಓದ್ಲಿಕ್ಕೆ ಬಂದಿರ್ತವೆ, ಅವು ಬೆಟ್ಟಿಂಗ್ ಆಡ್ತವೆ. ಬಾಲಿಗೆ ಒಂದು, ಬ್ಯಾಟಿಗೆ ಒಂದು, ಸಿಕ್ಸರಿಗೆ ಒಂದು, ಬೌಂಡ್ರಿಗೆ ಒಂದು, ಕ್ಯಾಚಿಗೆ ಒಂದು. ಬೆಟ್ಟಿಂಗ್ ಆಗಿ ಎಷ್ಟೋ ಹುಡುಗರು ಸತ್ತಿದ್ದಾವೆ, ಸುಸೈಡ್ ಮಾಡ್ಕೋತವೆ. ಆ ಬೆಟ್ಟಿಂಗ್ ಆಡೋರು ಸದಾ ಪಕ್ಕದಲ್ಲೇ ಫೈನಾನ್ಸರ್ ಇರ್ತಾನೆ, ಅವ ಅಲ್ಲೇ ಫೈನಾನ್ಸ್ ಮಾಡ್ತಿರ್ತಾನೆ. ಇಷ್ಟೊಂದು ಅನಾಹುತ ಆದಂತ ಈ ಗೇಮು ನಿಜವಾಗಿಯೂ ಇದು ಒಂಥರ ನಮ್ದು ಯುವಕರಿಗೆ ಒಂಥರ ಶಾಪ ಇದ್ದಂಗೆ ಈ ಆಟ. ಇದು ಅಲ್ರಿ, ಆಟ ಆಡ್ಲಿಕ್ಕೆ ನಮ್ಮ ಆಟ ಇದಾವೆ ಬೇಕಾದಷ್ಟು. ಈಗ ಮ್ಯಾಜಿಸ್ಟ್ರೇಟ್ ಕಡೆಯಿಂದ ಒಂದು ಎನ್ಕ್ವೈರಿ ಅಂತಾರೆ, ಪೊಲೀಸ್ ಎನ್ಕ್ವೈರಿ ಅಂತಾರೆ, ಸ್ವಲ್ಪ ಕನ್ಫ್ಯೂಷನ್ ಇದೆ ಸರ್. ನೀವ್ ಯಾವ ಎನ್ಕ್ವೈರಿ ಆದ್ರೆ ಒಂದು ನ್ಯಾಯ ಅನ್ನ ಸಿಗುತ್ತೆ ಅಂತೀರಿ? ಇದು ಯಾವ ಎನ್ಕ್ವೈರಿ ನಾವು ನಂಬೋದಿಲ್ಲ, ಜನ ನಂಬೋದಿಲ್ಲ, ಎಲ್ಲ ಯಾರು ನಂಬೋದಿಲ್ಲ. ಜುಡಿಷಿಯಲ್ ಎನ್ಕ್ವೈರಿ ಆಗಬೇಕು. ಸಿಟ್ಟಿಂಗ್ ಜಡ್ಜ್ಲಿಂದ ಎನ್ಕ್ವೈರಿ ಆದ್ರೆ ಅದ್ಮೇಲೆ ವಿಶ್ವಾಸ ಇರ್ತದೆ. ಅವ್ರು ಇಂಡಿಪೆಂಡೆಂಟ್ ಆಗಿ ಎನ್ಕ್ವೈರಿ ಮಾಡಿ ನಿರ್ಭಿಡೆಯಿಂದ ರಿಪೋರ್ಟ್ ಕೊಡ್ತಾರೆ. ಇವು ಗೌರ್ಮೆಂಟ್ ಸರ್ವೆಂಟ್ ಆದ್ರೆ ಯಾರೋ DC ಆಗಲಿ, ಅಡಿಷನಲ್ ಸೆಕ್ರೆಟರಿ ಆಗಲಿ, ಕಮಿಷನರ್ ಆಗಲಿ, ಪೊಲೀಸ್ ಕಮಿಷನರ್ ಆಗಲಿ, ಯಾವನ ಆದ್ರೂ ಮುಲಾಜ್ನಲ್ಲಿ ಕೆಲಸ ಮಾಡೋರು ನಾವು. ಅವರೇ ನಮಗೆ ಪೋಸ್ಟಿಂಗ್ ಕೊಡೋರು. ಏನು ಇಂಡಿಪೆಂಡೆಂಟ್ ಆಗಿ ಮಾಡ್ತಾರೆ? ರಾಜಕೀಯ ನಾಯಕರ ಈ ಕ್ಷಣದ ಕೆಲವೊಂದು ಮೊಸಳೆ ಕಣ್ಣೀರಿನ ಸ್ಟೇಟ್ಮೆಂಟ್ಗಳ ಬಗ್ಗೆ ಸರ್ ಲಾಸ್ಟ್ ರಿಯಾಕ್ಷನ್. ಅವರು ದೃಷ್ಟಿಕೋನ ಏನಿರ್ತದೆ, ಕುರ್ಚಿ ಮತ್ತು ಪಕ್ಷ ಅಷ್ಟೇ, ಅಧಿಕಾರ. ಅವ್ರು ಯಾವ್ದು ಹೆಣದ ಮೇಲೆ ರಾಜಕೀಯ ಮಾಡೋಕ್ಕೂ ಹೇಸೋದಿಲ್ಲ, ಇವೆಲ್ಲ ಮೊಸಳೆ ಕಣ್ಣೀರನ್ನ ಹಾಕೋಕೆ ಹೇಸೋದಿಲ್ಲ. ಖಂಡಿತ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಈ ಥರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರೆ ಆ ಸಂಭ್ರಮನ ಇನ್ನೂ ಯಶಸ್ವಿ ಮಾಡಿಕೊಡ್ಬೋದಾಗಿತ್ತು. ಆದರೆ ಆಡಳಿತ ಎಲ್ಲಿ ವೈಫಲ್ಯವನ್ನು ಕಂಡಿದೆ ಅನ್ನೋದನ್ನು ಬಹಳ ಚೆನ್ನಾಗಿ ತಿಳಿಸ್ಕೊಟ್ರಿ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.
ಸೊ ನೋಡಿದ್ರಲ್ಲ ವೀಕ್ಷಕರೇ, ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿರುವಂತಹ ಬಸವರಾಜ್ ಮಾಲಗತ್ತಿ ಸರ್ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಒಂದನ್ನು ನಾವು ಅರ್ಥ ಮಾಡ್ಕೋಬೇಕು ನೋಡಿ, ಬಹುದೊಡ್ಡ ಯಶಸ್ಸು, ಸಂಭ್ರಮ. RCB 18 ವರ್ಷಗಳ ನಂತರ ಆ ಕಪ್ಪನ್ನು ಗೆದ್ದುಕೊಂಡಿದೆ. ಈ ಸಲ ಕಪ್ ನಮ್ಮದು ಅಂತ ಅವರು ಪ್ರೂವ್ ಮಾಡಿದ್ದಾರೆ. ಇದು ಒಂದು ಭಾಗ. ಆದರೆ ಆ ವೇದಿಕೆಯಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಅಲ್ಲಿದ್ದದ್ದು ನೀವು ಅಭಿಮಾನಿಗಳಲ್ಲ, ಅಲ್ಲಿದ್ದದ್ದು ಸರ್ಕಾರದ ಅಧಿಕಾರಿಗಳು, ಅವರ ಮಕ್ಕಳು, ಅವರ ಮೊಮ್ಮಕ್ಕಳು. ಅಲ್ಲಿ ಸಂಭ್ರಮ ಆಗ್ತಿತ್ತು. ನೀವಿದ್ದಿದ್ದು ಹೆಚ್ಚು ಕಮ್ಮಿ ಅದರಿಂದ ಒಂದು 30-40 ಅಡಿ ದೂರದಲ್ಲಿ, ಗೇಟಿಂದ ಆಚೆಗೆ. ಹಾಗಾಗಿ ಅಭಿಮಾನಿಗಳ ಅಭಿಮಾನದ ರೀತಿಯಲ್ಲಿರಲಿ, ಅಂಧಾಭಿಮಾನ ಅನ್ನೋದು ಬೇಡ. ಮತ್ತು ಇಂಥ ಒಂದು ಕಾರ್ಯಕ್ರಮದ ಆಯೋಜನೆ ಅಂದಾಗ ಪೂರ್ವ ತಯಾರಿಯನ್ನು ಸರ್ಕಾರದ ವತಿಯಿಂದ ಮಾಡಿಕೊಂಡು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದಲ್ಲಿ ಖಂಡಿತವಾಗ್ಲೂ ಇಂಥ ಒಂದು ಸಂಭ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಡ್ಬಹುದು. ಇಲ್ಲಿ ಆಡಳಿತ ವ್ಯವಸ್ಥೆಯ ಅವ್ಯವಸ್ಥೆಯೇ ಈ ಘಟನೆಗೆ ಕಾರಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸೂತಿಯ ಜೀವಾಳ.